ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ RTGS ಮತ್ತು NEFT ಪೇಮೆಂಟ್ ಅನ್ನ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ. ಇಲ್ಲಿ ನಾವು ಕಂಪನಿಗಳಲ್ಲಿ ಚೆಕ್ ಅಥವಾ DD ಮುಖಾಂತರ ಪೇಮೆಂಟ್ ಅನ್ನ ನಾವಿಲ್ಲಿ ಮಾಡಬಹುದು, ಅಥವಾ RTGS, NEFT ಅಥವಾ IMPS ಮೂಲಕ ಸಹ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡಬಹುದು. ಚೆಕ್ ಅಥವಾ DD ಎಂಟ್ರಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾವು ನೋಡಿದೀವಿ. ಅದೇ ರೀತಿಯಾಗಿ ಇವತ್ತು ನಾವು ನೋಡೋಣ NEFT ಅಥವಾ RTGS ಪೇಮೆಂಟ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಇಲ್ಲಿ ನಾವು ಚೆಕ್ ಅಥವಾ DD ಮುಖಾಂತರ ಪೇಮೆಂಟ್ ಅನ್ನ ಮಾಡ್ತಾ ಇದ್ರೆ ಯಾವುದೇ ಲಿಮಿಟ್ ಇಲ್ಲಿ ಇರೋದಿಲ್ಲ, ಇಷ್ಟು ಪೇಮೆಂಟ್ ಅನ್ನ ನಾವಿಲ್ಲಿ ಮಾಡಬೇಕು ಅಂತ. ಅದೇ ರೀತಿಯಾಗಿ RTGS ಅಂದ್ರೆ ಏನು, NEFT ಅಂದ್ರೆ ಏನು, ಲಿಮಿಟ್ ಎಷ್ಟು ಇರುತ್ತೆ, ಯಾವ ರೀತಿಯಾಗಿ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಮೊದಲು ನಾವು ನೋಡೋಣ, ನಂತರ ನಾವು ಎಂಟ್ರಿಯನ್ನ ಮಾಡೋಣ. RTGS ಫುಲ್ ಫಾರ್ಮ್ ಇಲ್ಲಿ ರಿಯಲ್ ಟೈಮ್ ಗ್ರೋಸ್ ಸೆಟಲ್ಮೆಂಟ್ ಇಲ್ಲಿ ಆಗುತ್ತೆ. ವಿತಿನ್ ಸೆಕೆಂಡ್ ಅಲ್ಲಿ ಪೇಮೆಂಟ್ ಆಗುತ್ತೆ. ಮಿನಿಮಮ್ ಲಿಮಿಟ್ ಇಲ್ಲಿ 2 lakh ಇಂದ ನಾವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ಯಾವುದೇ ಲಿಮಿಟ್ ಇರೋದಿಲ್ಲ. ಅದೇ ರೀತಿಯಾಗಿ NEFT ಇಲ್ಲಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ 30 to 45 ಮಿನಿಟ್ಸ್ ಇಲ್ಲಿ ತಗೊಳುತ್ತೆ. ನಾವಿಲ್ಲಿ ಪೇಮೆಂಟ್ ಮಾಡಿದ ನಂತರ ನೋ ಮಿನಿಮಮ್ ಮತ್ತು ನೋ ಮ್ಯಾಕ್ಸಿಮಮ್ ಲಿಮಿಟ್, ಇಲ್ಲಿ ₹1 ಇಂದ ನಾವಿಲ್ಲಿ 1 ಕೋಟಿಯವರೆಗೆ ಪೇಮೆಂಟ್ ಅನ್ನ ಮಾಡಬಹುದು. ಇಲ್ಲಿ ಯಾವುದೇ ಲಿಮಿಟ್ ಇರುವುದಿಲ್ಲ. IMPS ಅಂದಾಗ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಆಗುತ್ತೆ. ವಿತಿನ್ ಸೆಕೆಂಡ್ ಅಲ್ಲಿ ಪೇಮೆಂಟ್ ನಾವಿಲ್ಲಿ ಮಾಡಬಹುದು. ಮ್ಯಾಕ್ಸಿಮಮ್ ಇಲ್ಲಿ 5 ಲಕ್ಷ ಇರುತ್ತೆ. ಅದೇ ರೀತಿಯಾಗಿ NPCI ಅಂದಾಗ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪರ್ ಡೇ ನಾವಿಲ್ಲಿ 1 ಲಕ್ಷ ಪೇಮೆಂಟ್ ಅನ್ನ ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ಪೇಮೆಂಟ್ ಅನ್ನ ನಾವಿಲ್ಲಿ ಮಾಡೋ ಹಾಗಿಲ್ಲ. ಅದೇ ರೀತಿಯಾಗಿ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಪರ್ ಡೇ ನಾವಿಲ್ಲಿ 1 ಲಕ್ಷ ಮ್ಯಾಕ್ಸಿಮಮ್ ಪೇಮೆಂಟ್ ಅನ್ನ ಮಾಡಬಹುದು. 1 ಲಕ್ಷಕ್ಕಿಂತ ಹೆಚ್ಚಿನ ಪೇಮೆಂಟ್ ಅನ್ನ ನಾವಿಲ್ಲಿ ಮಾಡೋ ಹಾಗಿಲ್ಲ. ಈಗ ನಾವು ನೋಡೋಣ ಟ್ಯಾಲಿಯಲ್ಲಿ RTGS ಅಥವಾ NEFT ಎಂಟ್ರಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ. ಇಲ್ಲಿ ನಾವು ಲೆಡ್ಜರ್ ಅನ್ನ ನೋಡೋಣ. ಗೇಟ್ವೇ ಆಫ್ ಟ್ಯಾಲಿ ಆಲ್ಟರ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಯಾರಿಗೆ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ ಅಥವಾ ತಗೊಳ್ತಾ ಇದೀವಿ ಕಂಪನಿಯನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸನ್ರಿ ಕ್ರೆಡಿಟರ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಲೆಡ್ಜರ್ ಆಲ್ಟ್ರೇಷನ್ ಅಲ್ಲಿ ಲೆಡ್ಜರ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ವರ್ಡ್ ಸನ್ರಿ ಕ್ರೆಡಿಟರ್ಸ್ ಇವ್ರಿಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿದೆ. ಸನ್ರಿ ಕ್ರೆಡಿಟರ್ ಮತ್ತು ಡೆಬಿಟರ್ಸ್ ಡೀಟೇಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನಾವಿಲ್ಲಿ ಎಸ್ ಕೊಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಎಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ಟ್ರಾನ್ಸಾಕ್ಷನ್ ಟೈಪ್ಸ್ ಅಲ್ಲಿ 3 ರೀತಿಯ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಚೆಕ್, ಇ ಫಂಡ್ ಟ್ರಾನ್ಸ್ಫರ್ ಅಥವಾ ಅದರ್ಸ್. ಚೆಕ್ ಇದ್ದಾಗ ಚೆಕ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ, ಅಥವಾ DD ಇದ್ದಾಗ ಅದರ್ಸ್ ನಾವಿಲ್ಲಿ ಮಾಡಬಹುದು. ಆನ್ಲೈನ್ ಟ್ರಾನ್ಸ್ಫರ್ IMPS ಅಥವಾ UPI, NPCI ಅಥವಾ NEFT, RTGS ಪೇಮೆಂಟ್ ಇದ್ದಾಗ ನಾವಿಲ್ಲಿ ಇ ಫಂಡ್ ಟ್ರಾನ್ಸ್ಫರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಕೌಂಟ್ ನಂಬರ್, ಯಾರಿಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿದೆ ಅಥವಾ ಯಾರಿಂದ ಪೇಮೆಂಟ್ ಅನ್ನ ತಗೊಳ್ತಾ ಇದೀವಿ, ಯಾವ ಕಂಪನಿಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ ಅಥವಾ ಯಾವ ಕಂಪನಿಯಿಂದ ಪೇಮೆಂಟ್ ಅನ್ನ ತಗೊಳ್ತಾ ಇದೀವಿ, ಆ ಕಂಪನಿ ಅಕೌಂಟ್ ನಂಬರ್, IFSC ಕೋಡ್ ಮತ್ತು ಬ್ಯಾಂಕ್ ನೇಮ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವೀಗ ಕಂಪ್ಯೂಟರ್ ವರ್ಡ್ ಅವರಿಗೆ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ. ಅವರ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಬ್ಯಾಂಕ್ ಅಕೌಂಟ್ ನೇಮ್. ಕಂಪನಿಯ ಬ್ಯಾಂಕ್ ಅಂದಾಗ ನಮ್ಮ ಕಂಪನಿಯ ಬ್ಯಾಂಕ್, ಯಾವ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀವಿ, ನಮ್ಮ ಬ್ಯಾಂಕ್. ನಂತರ ನಮ್ಮ ಬ್ಯಾಂಕ್ ನ ಬೆನಿಫಿಷರಿ ಕೋಡ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ಅಂಡ್ ಲಿಸ್ಟ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಪ್ರತಿ ಕಂಪನಿಯ ಬ್ಯಾಂಕ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ಎಕ್ಸೆಪ್ಟ್ ನಾವಿಲ್ಲಿ ಮಾಡೋಣ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ಎಸ್ಕೇಪ್. ನಂತರ ನಾವಿಲ್ಲಿ ಓಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಪೇಮೆಂಟ್ ನಾವಿಲ್ಲಿ ಮಾಡಬೇಕಾಗಿದೆ. ಯಾವ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ, ಕೆನರಾ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ. ನಮ್ಮ ಕಂಪನಿಯ ಬ್ಯಾಂಕ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಲೆನ್ಸ್ ಅಮೌಂಟ್ ಅನ್ನ ಇಲ್ಲಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು.
ಯಾರಿಗೆ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿದೆ ಆ ಕಂಪನಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ವರ್ಡ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಟರ್. ಎಷ್ಟು ಅಮೌಂಟ್ ನಾವಿಲ್ಲಿ ಅವ್ರಿಗೆ ಪೇ ಮಾಡಬೇಕಾಗಿದೆ ಬ್ಯಾಲೆನ್ಸ್ ಇಲ್ಲಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. 1,00,000 ರೂಪೀಸ್ ನಾವಿಲ್ಲಿ ಪೇ ಮಾಡ್ತಾ ಇದ್ದೀವಿ. ಎಂಟರ್. ಆನ್ ಅಕೌಂಟ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಾವಿಲ್ಲಿ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿದಾಗ RTGS ಅಥವಾ NEFT IMPS ನಾವಿಲ್ಲಿ ಬ್ಯಾಂಕ್ ಚಾರ್ಜಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಆ ಲೆಡ್ಜರ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡೋಣ. Alt C. ಬ್ಯಾಂಕ್ ಚಾರ್ಜಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್ ನಾವಿಲ್ಲಿ ಕೊಡೋಣ. GST ಟ್ಯಾಕ್ಸ್ ಸಹ ಅದಕ್ಕೆ ಕಟ್ ಆಗುತ್ತೆ. ಇಲ್ಲಿ ನಾವು ಸರ್ವಿಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಎಕ್ಸೆಪ್ಟ್. ನಾವಿಲ್ಲಿ 1,00,000 ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿರೋದ್ರಿಂದ 100 ರೂಪೀಸ್ ಬ್ಯಾಂಕ್ ಚಾರ್ಜಸ್ ಕಟ್ ಆಗಿದೆ ಅಂತ ನಾವಿಲ್ಲಿ ಎಂಟ್ರಿ ಮಾಡೋಣ. ಈ ಎಂಟ್ರಿ ಎಲ್ಲ ನಾವು ಮಂತ್ಲಿ ಟ್ರಾನ್ಸಾಕ್ಷನ್ ಶೀಟ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಈ ಚಾರ್ಜಸ್ ಬ್ಯಾಂಕ್ ಚಾರ್ಜಸ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಕಾಸ್ಟ್ ಕ್ಯಾಟಗರಿ ಕಾಸ್ಟ್ ಸೆಂಟರ್ ನಾವಿಲ್ಲಿ ಕ್ರಿಯೇಟ್ ಮಾಡಿದಾಗ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಬ್ಯಾಂಕ್ ಡೀಟೇಲ್ಸ್ ಅನ್ನ ನಾವು ಎಂಟ್ರಿ ಮಾಡಿದ್ವಿ. ಕಂಪ್ಯೂಟರ್ ವರ್ಡ್ ಕಂಪನಿಗೆ ನಾವಿಲ್ಲಿ RTGS ಅಥವಾ NEFT IMPS ಯಾವುದೇ ಪೇಮೆಂಟ್ ಅನ್ನ ನಾವಿಲ್ಲಿ ಮಾಡಿದ್ರು ಸಹ ಈ ಫಂಡ್ ಟ್ರಾನ್ಸ್ಫರ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ತಾ ಇದೀವಿ ಇಲ್ಲಿ ನಾವು ಬರಿಬೇಕಾಗುತ್ತೆ. ನಂತರ ಅಕೌಂಟ್ ನಂಬರ್, ನಾವು ಕಂಪನಿಯ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ್ವಿ. ಆ ಡೀಟೇಲ್ಸ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಈ ರೀತಿಯಾಗಿ ನಾವು ಕಂಪನಿ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಪ್ರತಿ ಕಂಪನಿಯ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದಾಗ ಪೇಮೆಂಟ್ ಎಂಟ್ರಿಯನ್ನ ಮಾಡಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಡಿಫಾಲ್ಟ್ ಆಗಿ ಬರುತ್ತೆ, ಅಥವಾ ನೀವು ಇಲ್ಲಿಂದ ಸಹ ಎಂಟ್ರಿ ಮಾಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಇನ್ಸ್ಟೆಂಟ್ ನಂಬರ್ ನೀವಿಲ್ಲಿ ಪೇ ಮಾಡಬಹುದು. ಡೇಟ್, ಯಾವ ಡೇಟ್ ಅಲ್ಲಿ ನೀವಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಟ್ರಾನ್ಸಾಕ್ಷನ್ ಮಾಡಿದ ನಂತರ ಟ್ರಾನ್ಸಾಕ್ಷನ್ ನಂಬರ್ ಸಹ ನಮ್ಗಿಲ್ಲಿ ಬರುತ್ತೆ. ರೆಫರೆನ್ಸ್ಗೋಸ್ಕರ ಟ್ರಾನ್ಸಾಕ್ಷನ್ ಇಲ್ಲಿ ಸಕ್ಸಸ್ ಆಗಿಲ್ಲ ಅಂದಾಗ ಆ ಟ್ರಾನ್ಸಾಕ್ಷನ್ ನಂಬರ್ ಇಂದ ನಾವು ಬ್ಯಾಂಕ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದಕ್ಕೋಸ್ಕರ ಬರುವಂತಹ ಟ್ರಾನ್ಸಾಕ್ಷನ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ಡೇಟ್ ನಾವಿಲ್ಲಿ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿದ್ದೀವಿ. ಎಂಟರ್. ನರೇಶನ್ ನೀವಿಲ್ಲಿ ಬರಿಬಹುದು. ಯಾವ ಪೇಮೆಂಟ್ ಅನ್ನ ನೀವಿಲ್ಲಿ ಮಾಡಿದ್ದೀರಾ, RTGS ಅಥವಾ NEFT IMPS ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ RTGS ಅಥವಾ NEFT IMPS ಪೇಮೆಂಟ್ ವೋಚರ್ ಅನ್ನ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬಹುದು.